ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ವೀರೇಶಗೌಡ. ನಾನು ಈ ವಿಡಿಯೋದಲ್ಲಿ MTSನ ರಿಸಲ್ಟನ್ನು ಯಾವ ಥರ ಚೆಕ್ ಮಾಡೋದು ಅಂದರೆ ಕೀ ಆನ್ಸರ್ ಯಾವ ಥರ ಚೆಕ್ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಾ ಹೋಗ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಸ್ಪರ್ಧಾ ಚೇತನ ಅಥವಾ ವೀರೇಶಗೌಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿ ಕಾಣಿಸ್ತಕ್ಕಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಂಡ್ರೆ ನಾವು ಮಾಡೋ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಸಿಗ್ತಾ ಹೋಗ್ತವೆ. ಈ ವೆಬ್ಸೈಟಿನ ಲಿಂಕನ್ನು ನಾನು ಇಲ್ಲಿ ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೀನಿ. ಅಲ್ಲಿ ಹೋಗಿ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಲಿಂಕ್ ಓಪನ್ ಆಗುತ್ತೆ. ಮೊದಲನೇದಾಗಿ ಇಲ್ಲಿ ನೀವು MTS ಯಾರು ಅಟೆಂಡ್ ಮಾಡಿದ್ರಲ್ಲ ಅವರು ನಿಮ್ಮ ಆಲ್ ಟಿಕೆಟ್ನ ಇಟ್ಕೊಳ್ಬೇಕಾಗ್ತದೆ. ಇದು MTSನ ಆಲ್ ಟಿಕೆಟ್ ಆಗಿರ್ತದೆ. ಇಲ್ಲಿ ಮೇಲ್ಗಡೆ ರಿಜಿಸ್ಟರ್ ನಂಬರ್ ಅಂತ ಕಾಣಿಸುತ್ತಲ್ಲ, ಅದು ನಿಮ್ಮ SSCನ ಅಕೌಂಟ್ನ ರಿಜಿಸ್ಟರ್ ನಂಬರ್ ಆಗಿರ್ತದೆ. ಮತ್ತು ಇಲ್ಲಿ ಪಕ್ಕದಲ್ಲಿ ಎಡಭಾಗದಲ್ಲಿ ರೋಲ್ ನಂಬರ್ ಅಂತ ಕಾಣಿಸುತ್ತೆ. ಆ ರೋಲ್ ನಂಬರ್ ಅಂದರೆ ಇಲ್ಲಿ ಕಾಣಿಸ್ತಲ್ಲ 9001039168 ಅಂತೇಳಿ, ಅದು ನಿಮ್ಮ ಎಕ್ಸಾಮ್ ಸೆಂಟರ್ನ ಅಥವಾ ನಿಮ್ಮ ಎಕ್ಸಾಮ್ನ ರೋಲ್ ನಂಬರ್ ಆಗಿರ್ತದೆ. ಮತ್ತು ಕೆಳಗಡೆ ಕಾಣಿಸ್ತಲ್ಲ ಪಾಸ್ವರ್ಡು, ಅದು ನಿಮ್ಮ ಡೇಟ್ ಆಫ್ ಬರ್ತ್ ಏನಿದು ಅದೇ ಡೇಟ್ ಆಫ್ ಬರ್ತ್ ನಿಮ್ಮ ಪಾಸ್ವರ್ಡ್ ಆಗಿರುತ್ತೆ. ಅವೆರಡನ್ನೂ ಒಂದು ಸೈಡ್ ಬರೆದಿಟ್ಕೊಳ್ಳಿ ಅಥವಾ ಆಲ್ ಟಿಕೆಟ್ನ ಮುಂದಿಟ್ಕೊಂಡ್ರೆ ನೀವು ಈ ಲಿಂಕ್ ಓಪನ್ ಮಾಡಿದ್ರೆ ವೆಬ್ಸೈಟ್ನಲ್ಲಿ ಅಲ್ಲಿ ನಿಮ್ಮ ರೋಲ್ ನಂಬರು ಮತ್ತು ಪಾಸ್ವರ್ಡ್ ಅಂತ ಕೇಳುತ್ತೆ. ಅವನ್ನು ಎಂಟ್ರಿ ಮಾಡಿಕೊಂಡು ನೀವು ಲಾಗಿನ್ ಆಗಬೇಕಾಗ್ತದೆ. ಲಾಗಿನ್ ಆದಮೇಲೆ ಅಲ್ಲಿ MTS ಕೀ ಆನ್ಸರ್ ಅಂತೇಳಿ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಕೀ ಆನ್ಸರ್ ನೋಡ್ತಾ ಹೋಗ್ಬೋದು. ಅದನ್ನು ಈಗ ತೋರಿಸ್ತಾ ಇದ್ದೀನಿ ಹೇಗಂತೇಳಿ. ಇಲ್ಲಿ ಕಾಣಿಸ್ತದಲ್ಲ, ಇದೇ ರೀತಿ ರೋಲ್ ನಂಬರ್ ಅಂತ ಕಾಣುತ್ತೆ. ಆ ರೋಲ್ ನಂಬರ್ ಎಂಟ್ರಿ ಮಾಡ್ಕೊಳ್ಳಿ. ನಂತರ ಕೆಳಗಡೆ ನಿಮ್ಮ ಡೇಟ್ ಆಫ್ ಬರ್ತ್ ಇರುತ್ತಲ್ಲ, ಆ ಡೇಟ್ ಆಫ್ ಬರ್ತ್ ಪಾಸ್ವರ್ಡ್ ಆಗಿರುತ್ತೆ. ಆ ಡೇಟ್ ಆಫ್ ಬರ್ತ್ ಪಾಸ್ವರ್ಡ್ ಎಂಟ್ರಿ ಮಾಡ್ಕೊಳ್ಳಿ. ಹಾಗೆ ಕೆಳಗಡೆ ಕಾಣಿಸ್ತಕ್ಕಂಥ ಕ್ಯಾಪ್ಚಾ ಕೋಡ್ ಅಂದರೆ ನಂಬರ್ ಇರುತ್ತಲ್ಲ, ಆ 6 ನಂಬರ್ನ ಕ್ಯಾಪ್ಚಾ ಕೋಡ್ ಎಂಟ್ರಿ ಮಾಡಿಕೊಂಡು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಲಾಗಿನ್ ಸಕ್ಸಸ್ಫುಲ್ ಆಗಿ ಹೋಮ್ ಪೇಜ್ ಓಪನ್ ಆಗುತ್ತೆ. ಓಪನ್ ಆದ ನಂತರ ಈ ಥರ ಒಂದು ಇನ್ಸ್ಟ್ರಕ್ಷನ್ ತೋರಿಸ್ತಾ ಇದೆ, ಅಂದರೆ ಸೂಚನೆಗಳು ತೋರಿಸ್ತಾ ಇದೆ. ಏನಪ್ಪ ಅಂದರೆ ಕೆಳಗಡೆ ಎಲ್ಲ ನಿಮ್ಮ ಟೈಮ್ ಇದ್ದರೆ ಎಲ್ಲ ಓದ್ಕೊಳ್ಳಿ. ಅಂದರೆ ಇಲ್ಲಿ ಕೀ ಆನ್ಸರ್ ಇನ್ನೂ ಅಪ್ಲೋಡ್ ಮಾಡಿಲ್ಲ, ಅಂದರೆ ಆ್ಯಕ್ಟಿವ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಏನಕ್ಕಪ್ಪ ಅಂದರೆ ಸ್ವಲ್ಪ ಸರ್ವರ್ ಪ್ರಾಬ್ಲಮಿಂದ ನಿಮ್ಮ ಕೀ ಆನ್ಸರು MTSನ ಕೀ ಆನ್ಸರು ಆ್ಯಕ್ಟಿವ್ ಆಗಿಲ್ಲ. ಆದ್ದರಿಂದ ಇಲ್ಲಿ ಅವರು ಗೈಡ್ಲೈನ್ಸ್ ಏನು ಕೊಟ್ಟಿದ್ದಾರಪ್ಪ ಅಂದ್ರೆ ನನಗೆ ನೀವೇನಾದರೂ ಆ ಕೀ ಆನ್ಸರ್ಗೆ ಏನಾರು ಅಬ್ಜೆಕ್ಷನ್ ಮಾಡೋಂಗಿದ್ರೆ ನನಗೆ ಯಾವ ಥರ ಅಬ್ಜೆಕ್ಷನ್ ಮಾಡ್ಬೋದು ಅಂತೇಳಿ ಅವರು ಗೈಡ್ಲೈನ್ಸನ್ನು ಕೊಟ್ಟಿದ್ದಾರೆ. ಅಂದರೆ ರೂಲ್ಸನ್ನು ಯಾವ ಥರ ಫಾಲೋ ಮಾಡಬೇಕು ಸ್ಟೆಪ್ಸ್ ಅಂತೇಳಿ ಕೊಟ್ಟಿದ್ದಾರೆ. ನೀವೇನಾರು ಒಂದು ಕ್ವಶನ್ಗೆ ಅಬ್ಜೆಕ್ಷನ್ ಮಾಡೋಂಗಿದ್ರೆ ನನಗೆ ಒಂದು ಕ್ವಶನ್ಗೆ ₹100 ಪೇಮೆಂಟ್ ಮಾಡಬೇಕಾಗ್ತದೆ. ಅದರಿಂದ ಅವರೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಒಂದು ಬಾರಿ ಓದ್ಕೊಳ್ಳಿ. ಯಾರಾದರೂ ಏನಾದರೂ ಆ ಕ್ವಶನ್ಗೆ ಅಥವಾ ಆನ್ಸರ್ಗೆ ಅಬ್ಜೆಕ್ಷನ್ ಮಾಡೋಂಗಿದ್ರೆ ನನಗೆ ಮಾಡ್ಕೋಬೋದು. ಮುಂದೆ ಏನಾದರೂ ಆ ಕೀ ಆನ್ಸರ್ ಆ್ಯಕ್ಟಿವ್ ಆದರೆ ನಾನು ನಿಮಗೆ ಇನ್ನೊಂದು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ಇಲ್ಲಿ ನೋಡ್ಬೋದು, ನೀವು ಲಾಗಿನ್ ಇರ್ತೀರಲ್ಲ, ನಿಮ್ಮ ಡೀಟೇಲ್ಸು, ನಿಮ್ಮ ರೋಲ್ ನಂಬರು ಹಾಗೂ ನಿಮ್ಮ ರಿಜಿಸ್ಟರ್ ನಂಬರು ಇಲ್ಲಿ ಕೆಳಗಡೆ ತೋರಿಸ್ತಾ ಹೋಗುತ್ತೆ. ಹಾಗೆ ನಿಮ್ಮ ನೇಮ್ ಮತ್ತು ನೀವು ಎಕ್ಸಾಮ್ ಸೆಂಟ್ರ್ ಎಲ್ಲಿ ಎಕ್ಸಾಮ್ ಸೆಂಟ್ರಲ್ಲಿ ನೀವು ಅಟೆಂಡ್ ಆಗಿದ್ದೀರ ಅಂತೇಳಿ ತೋರಿಸ್ತಾ ಹೋಗುತ್ತೆ. ಇದೆಲ್ಲ ಕರೆಕ್ಟ್ ಇದ್ದರೆ ನಿಮ್ಮ ಡೀಟೇಲ್ಸ್ ಕರೆಕ್ಟ್ ಇದೆ ಅಂತೇಳಿ ತಿಳ್ಕೊಬೋದು. ಮುಂದೇನಾದರೂ ಆ MTSನ ಕೀ ಆನ್ಸರ್ ಏನಾದರೂ ಆ್ಯಕ್ಟಿವ್ ಆದ್ರೆ ನನಗೆ ನಾನು ನಿಮ್ಮ ಮುಂದಿನ ಇದೇ ವಿಡಿಯೋದಲ್ಲಿ ಮುಂದೆ ಯಾವ ಥರ ಕೀ ಆನ್ಸರ್ ಚೆಕ್ ಮಾಡೋದು ಅಂತೇಳಿ ತಿಳಿಸ್ತಾ ಹೋಗ್ತಾಯಿದ್ದೀನಿ. ಹಾಗೆ ಏನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.